ತುಂಬ ಟೈಮಿಂದ ಪೀನಟ್ ಬಟರ್ ಮಾಡಬೇಕಂತ ಅನ್ಕೋತಿದ್ದೆ, ಕಡಲೆ ಬೀಜದ ಬಟರ್ ಥರ. ಸೊ ನಾನು ಇದು ಕಾಂಬಿನೇಷನ್ ಟ್ರೈ ಮಾಡಿಲ್ಲ ವಿತ್ ಆ್ಯಪಲ್ ಆ್ಯಂಡ್ ಪೀನಟ್ ಬಟರ್. ತುಂಬ ಸಲ ಅಂದ್ಕೊಂಡಿದ್ದೀನಿ, ಎಷ್ಟು ವರ್ಷದಿಂದ ಅಂದ್ಕೊಂಡಿದ್ದೀನೋ ನನಗೂ ಗೊತ್ತಿಲ್ಲ. ಬಟ್ ನೋಡೋಣ ಅಂತ ಟ್ರೈ ಮಾಡೋಣ ಅಂತ ಪೀನಟ್ ಬಟರ್ನ ವಿತ್ ಆ್ಯಪಲ್ ಟ್ರೈ ಮಾಡಿದೆ. ಆ್ಯಕ್ಚುಲಿ ಇದು ಟೇಸ್ಟಿ ಮತ್ತು ಸೂಪರ್ ಹೆಲ್ದಿ. ಬೇಕಂದರೆ ಸ್ವೀಟ್ ಬೇಕಂದರೆ ಬೆಲ್ಲ ಸಕ್ಕರೆ ಏನಾದರೂ ಹಾಕೋಬೋದು, ಬಟ್ ಬೆಲ್ಲ ನಿಮಗೆ ಒಳ್ಳೆ ಆಪ್ಷನು. ಸಿಂಪಲ್ ಇದು ಹೇಗೆ ಮಾಡೋದಂತ ನೋಡ್ಕೊಬರೋಣ. ಕಡಲೆ ಬೀಜನ ಹುರಿದ್ಬಿಟ್ಟು ಈ ಥರ ಸಿಪ್ಪೆನ ಇದು ತಗೋಬೇಕು. ಸೊ ಸಿಪ್ಪೆ ನಿಮಗೆ ಈಸಿ, ಒಂದೆರಡು ಸಲ ಹೀಗೆ ಅಕ್ಕಿಗೆ ಇರೋದ್ರಲ್ಲಿ ಏರಿದ್ರೆ ಅಥವಾ ಸಿಂಕ್ ಹತ್ರ ಸ್ವಲ್ಪ ಒಂದೆರಡು ಮೂರು ಸಲ ಹಿಂಗೆ ಆರಿಸ್ಬಿಟ್ರೆ ತಟ್ಟೆನಲ್ಲಿ ಹೋಗುತ್ತೆ, ಸಿಪ್ಪೆ ತೆಗಿಬೋದು. ಬೆಲ್ಲ, ಉಪ್ಪು ಮತ್ತು ಕಡಲೆ ಬೀಜನ ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಂದರೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೊಳ್ಳಿ. ಆಮೇಲೆ ಹಿಂಗೆ ಸ್ವಲ್ಪ ಆಯಿಲ್ ಬೇಕಂದ್ರೂ ಹಾಕೋಬೋದು ನೀವು, ಲೈಕ್ ಕೋಲ್ಡ್ ಪ್ರೆಸ್ಡ್ ಕೋಕೋನಟ್ ಆಯಿಲು. ಇಲ್ಲಾಂದರೆ ನಿಮ್ಮ ಮಿಕ್ಸಿ ಚೆನ್ನಾಗಿದ್ದರೆ ಅದು ಹಿಂಗೆ ಟರ್ನ್ ಮಾಡಿ ಚರ್ನ ಮಾಡಿ ಆಫ್ ಮಾಡ್ತಾ ಇರಬೇಕು ಒಂದು ಕ್ವಿಕ್ಕಾಗಿ. ಸೊ ನಾನಿಲ್ಲಿ ಸಿಲಿಕಾನ್ ಸ್ಪ್ಯಾಚುಲ ತೊಗೊಂಡು ತೆಗೆದಿದ್ದೀನಿ. ಆವಾಗ ನೀಟಾಗಿ ಎಲ್ಲನೂ ತೆಗಿಬೋದು ನೀವು. ತುಂಬ ಚೆನ್ನಾಗಾಗುತ್ತೆ. ನೀವು ಇದು ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಚಪಾತಿ, ದೋಸೆ ಯಾವುದಕ್ಕೆ ಬೇಕಂದ್ರೂ ಯೂಸ್ ಮಾಡ್ಬೋದು. ನಿಮಗೆ ಹೆಲ್ದಿ ವರ್ಷನ್ ಬೇಕಂತಂದರೆ ಆ್ಯಪಲ್ ಜೊತೆನೂ. ನಿಮಗೆ ಸ್ವೀಟ್ ಟೂತ್ ಜಾಸ್ತಿ, ಇವಾಗ ನನಗೆ ತುಂಬ ಸ್ವೀಟ್ ಟೂತು, ಏನಾದರೂ ಸ್ವೀಟ್ ತಿನ್ನಬೇಕು ಅನ್ನಿಸ್ತಿರುತ್ತೆ. ಬೆಲ್ಲ ಬೇಕಂದರೆ ಕಡಿಮೆ ಹಾಕ್ಕೊಳ್ಳಿ. ಈ ಥರ ಮಾಡ್ಕೊಂಡು ನಿಮಗೆ ಹೆಲ್ದಿಗೂ ಚೆನ್ನಾಗಿರುತ್ತೆ, ಆಮೇಲೆ ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ಒಂಥರ ಯುನೀಕ್ ಟೇಸ್ಟ್ ಆಗಿರುತ್ತೆ. ಪ್ಲೀಸ್ ಟ್ರೈ ಆ್ಯಂಡ್ ಲೆಟ್ ಮೀ ನೋ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.